ಧಾರವಾಡ ಜಿಲ್ಲಾದ್ಯಂತ 1622 ಅಂಗನವಾಡಿ ಕೇಂದ್ರಗಳಲ್ಲಿ ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಿಳಿಸಿರುವಂತದ್ದು. ಇನ್ನು ಧಾರವಾಡ ರಾಜೀವ್ ಗಾಂಧಿ ನಗರದ ಆತ್ಮಾನಂದ ಸಮುದಾಯದ ಭವನದಲ್ಲಿ ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತ ಅವರು, ಪೌಷ್ಟಿಕ ಆಹಾರ ಅಭಿಯಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಜೂನ್ 16ರಿಂದ ಜುಲೈ 31ರವರೆಗೆ ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು, ಹುಟ್ಟಿದ ಮಗುವಿನಿಂದ ಹಿಡಿದು 6 ವರ್ಷದವರೆಗಿನ ಮಕ್ಕಳಿಗೆ ತೀವ್ರ ಅತಿಸಾರದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದ ಈ ಅಭಿಯಾನವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ, ಡಾಕ್ಟರ್ ಎಚ್ ಕುಕನೂರು, ಡಾಕ್ಟರ್ ಕಮಲಾ ಬೈಲೂರು, ಡಾಕ್ಟರ್ SM ಹೊನ್ನಕೇರಿ ಇನ್ನಿತರಿದ್ದರು. ನಾವು ಮಾಡ್ತಾನೆ ಇರ್ಬೇಕಾಗ್ತದೆ. ಯಾಕಂದ್ರೆ ಇದು ತುಂಬಾ ಸಾಮಾಜಿಕವಾಗಿ ನಾವು ನೋಡ್ತೀವಿ ಅಂದ್ರೆ ಈ ತರ ಚಟುವಟಿಕೆಗಳು ಎಸ್ಪೆಷಲಿ ನಾವು ತೀವ್ರ ಅತಿಸಾರದ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸೋದಿರ್ಬೋದು, ಎಸ್ಪೆಷಲಿ ಪೌಷ್ಟಿಕತೆ ಬಗ್ಗೆ ಮತ್ತೆ ಅದರ ಒಂದು ಮಕ್ಕಳಿಗೆ ಆಗ್ತಾ ಇರುವಂತ ಅದರ ಕುರಿತು ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ತಾಯಂದಿರಿಗೆ ಎಸ್ಪೆಷಲಿ ನಾವು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಾವು ಇಲಾಖೆ ಕಡೆಯಿಂದ ಆವಾಗ ನಾವು ಮಾಡ್ತಾನೆ ಇರ್ಬೇಕು. ಇವತ್ತು ಎಲ್ಲ ತಾಯಂದಿರು ಬಂದಿದ್ದೀರಿ, ಕೆಲವೊಂದು ಅಜ್ಜಿ ಎಲ್ಲ ಕೂಡ ಬಂದಿದ್ದೀರಿ, ತುಂಬಾ ಖುಷಿಯಾಗಿದೆ. ತಮಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುವುದು 2-3 ವಿಷಯದ ಬಗ್ಗೆ ಹೇಳಕ್ ಬಯಸ್ತೀನಿ. ನಾವೆಲ್ಲ ಕೂಡ ಹುಟ್ಟಿ ಬೆಳೆದು ಮತ್ತೆ ನಮಗೆ ಕೂಡ ಮಗುವಾಗಿ ಒಂದು ತಾಯಾಗಿ ಇದ್ದ ಒಂದು ವಿಷಯ, ಒಂದು ಹೆಣ್ಣು ಮಗಳಿಗೆ ತುಂಬಾ ವಿಶೇಷವಾದಂತಹ ಒಂದು ಸ್ಥಾನ. ಅವಳು ಸುಮಾರು ಸ್ಥಾನ ವಹಿಸಿದ್ರು ಸಹ ಒಂದು ತಾಯಾಗಿ ಇದ್ದಾಗ ಅದೊಂದು ಸ್ಪೆಷಲ್ ಅಂತಾನೆ ನಾವು ಹೇಳ್ಬೋದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.